ಜೇನು ಕುರುಬ ಮಕ್ಕಳು ದೂರಿ ದೂರಿ ನಂಗ ಕಾಡಿಗೆ ಅರಸಾರು ದೂರಿ ದೂರಿ. ಗಿರಿಜನರ ಬದುಕು ಬವಣೆ, ಆದಿವಾಸಿಗಳ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳ ಪ್ರತಿಬಿಂಬ. ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ ನಂಗ ಕಾಡು ನಂಗ ಜನ. ಸುಖಿಯ ಕುರುಬಾರು ದೂರಿ ದೂರಿ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ. ನಂಗ ಕಡವೆ ಜೊತೆ ಕಾಡಾಟ ದೂರಿ ದೂರಿ ನಂಗ ಕಾಡಿಗೆ ಅರಸಾರು ದೂರಿ ದೂರಿ. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಸರಗೂರು ತಾಲೂಕಿನ ಪುರದಕಟ್ಟೆ ಅಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ, ಹಾಗೆಯೇ ಇಲ್ಲಿ ಯಾವ ಜನಾಂಗದವರು ಸಂಪೂರ್ಣವಾಗಿ ವಾಸ ಮಾಡ್ಕೊಂಡು ಹೋಗ್ತಿದ್ರೆ ಅದರ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಗೂರು ತಾಲೂಕಿನ ಪುರದಕಟ್ಟೆ ಅಡಿಯ ನಿವಾಸಿಗರಾದ ಶ್ರೀಯುತ ದಾಸಿರವರು ಹಾಗೂ ದೇವರವರು, ಶ್ರೀಮತಿ ಭಾಗ್ಯರವರು. ಬನ್ನಿಯಾಗಿದ್ದರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಈ ಪುರದಕಟ್ಟೆ ಅಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನು ಅವರ ಮೂಲಕನೇ ತಿಳಿದು ಬರೋಣ. ದಾಸಿರವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಿದ್ದೀನಿ. ನಮಸ್ಕಾರ. ನಮಸ್ಕಾರ. ದೇವರವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಿದ್ದೀನಿ. ನಮಸ್ಕಾರ. ನಮಸ್ಕಾರ. ಭಾಗ್ಯರವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೀನಿ. ನಮಸ್ಕಾರ. ನಮಸ್ಕಾರ. ತಾವು ಎಷ್ಟು ವರ್ಷಗಳಿಂದ ಈ ಅಡಿಯಲ್ಲಿ ಜೀವನವನ್ನು ಮಾಡ್ಕೊಂಡು ಬರ್ತಿದ್ದೀರಾ ಭಾಗ್ಯಮ್ಮರವರೇ? ಹೇಗಿದೆ ಜೀವನ? ನಾವು ಬಂದು ಈ ಆಡಿಗೆ ಮದುವೆಯಾಗಿ ಬಂದು ಒಂದು 25 ವರ್ಷ ಆಗಿರ್ಬೋದು. ನಾವು ಬಂದ ತೊಟ್ಟಿಂದ ಅಂದರೆ ಮನೆ ಮಾತ್ರ ಕೊಟ್ಟಿದ್ದಾರೆ ಅಷ್ಟೇ, ಬೇರೆ ಒಂದು ಟೈಲೆಟ್ ಕೊಟ್ಟಿದ್ರು. ಆಗ ಹಳೇದು, ಈಗ ಏನೂ ಇಲ್ಲ. ಅದರ ಜಾಗ ಸ್ವಲ್ಪ ಪ್ರಾಬ್ಲಮ್, ಜಾಗ ಇಲ್ಲ. ಜಾಗದ ಬಗ್ಗೆನೇ ಕಷ್ಟ, ಏನಕ್ಕೂ ಜಾಗ ಇಲ್ಲ ಇಲ್ಲಿ. ಒಬ್ರಿಗಿದ್ರೆ ಒಬ್ರಿಗಿಲ್ಲ ಆ ಥರ ಬಗ್ಗೆ. ಆಮೇಲೆ ನೀರಿಗೆ ಸಮಸ್ಯೆ, ನೀರು ಕೆಳಗೆ 3 ನೆಲೆಗೆ 4 ನೆಲೆಗೆ ಮಾತ್ರ, ಇನ್ನೂ ಈ ಕಡೆ ಬೀದಿ ಇಲ್ಲ, ಏನೂ ಇಲ್ಲ. ಇನ್ನೂ ಜಾಗ ಬೇಕು ನಮ್ಮ ಮಾಡಿ. ಜಾಗದ ಸಮಸ್ಯೆ ಅದ ನಮ್ಮ ಮಾಡಿಲಿ. ಯಾಕಂದರೆ ಒಬ್ರಿಗಿದ್ರೆ ಒಬ್ರಿಗಿಲ್ಲ, ಒಂದು ಮನೇಲಿ ಇಬ್ಬಿಬ್ರು ವಾಸ ಮಾಡ್ತಾವೆ. ಆಮೇಲೆ ನಮ್ಮ ಟೈಲೆಟ್ ರೂಮ್ ಇಲ್ಲ, ಅದು ಜಾಗ ಇಲ್ಲದ ಕಾರಣಕ್ಕಾಗಿ ಅದು ಇದು ತುಂಬ್ಕೊಂಡು ಅದು ಇದು ಇಟ್ಕೊಂಡು ಅವೆಲ್ಲ ಹಾಳಾಗ್ಬಿಟ್ಟವ. ಎಲ್ಲ ಹೊರಗಡೆನೇ ಹೋಗೋದು, ಜಾಗ ಇಲ್ಲ. ರೋಡ್ಗೆ ಹೋಗ್ಬೇಕು, ಬೆಟ್ಟಕ್ಕೆ ಹೋಗೋ ಅದೀಗ. ಆಮೇಲೆ ಇನ್ನೇನಂತಂದ್ರೆ ಜಾಗ, ಟೈಲೆಟ್ ರೂಮು, ನೀರು. ಆಮೇಲೆ ನಮ್ಗೆ ಡ್ರೈನೇಜ್ ಮಾಡಿಕೊಟ್ರು, ನಮ್ಗೆ ಡ್ರೈನೇಜ್ ಸರಿಯಿಲ್ಲ. ಯಾಕಂದ್ರೆ ನಮ್ಮ ಮುಂದೆ ಬೀದಿಲೇ ನೋಡಿ, ಮೇನ್ ರೋಡಲ್ಲೇ ಮಳೆ ಬಂದ್ರೆ ಎಲ್ಲ ಮನೆ ಒಳಕ್ಕೆ ನೀರು ನುಕ್ಕತ್ತ. 2 ಮನೆಗೆ ತುಂಬ ನೀರು, ಬಚ್ಚಲೆ ಎಲ್ಲ ಒಳಕ್ಕೆ ಬರ್ತದ. ಅದರಿಂದ ಹೊಸಿ ಕಷ್ಟ ನಮ್ಮ ಮನೆ ಮುಂದೆ. ಅದು ಸಮಸ್ಯೆ ನಮ್ಗೆ. ಅಂದರೆ ತಾವುಗಳು ಈ ಒಂದು ಪುರದಕಟ್ಟೆ ಅಡಿಗೆ ಬಂದು 25 ವರ್ಷಗಳಾಗಿದೆ. ಅದರಲ್ಲಿ ಸಾಕಷ್ಟು ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದೀರಾ. ತಮ್ಮ ಕುಟುಂಬದಲ್ಲಿ ಎಷ್ಟು ಜನ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ? ನಮ್ಮ ಕುಟುಂಬದಲ್ಲಿ ನಾವು 3 ಜನ ಹೆಣ್ಮಕ್ಳು, ನಾವು ಗಂಡ ಇರ್ತೀವಿ. 3 ಮಕ್ಳಿಗೆ ಮದುವೆ ಆಗದ, 2 ಇಲ್ಲೇ ಅವರ, ಇನ್ನೊಬ್ಳು ಅಲ್ಲಿ ಬರಗಿರವಳ. ನಾವು ಈಗ 4 ಜನ ವಾಸ ಮಾಡ್ತೀವಿ. ಸರಕ್ಕೇನೂ ಇಲ್ಲ, ಎಲ್ಲ ಚೆನ್ನಾಗ್ಯದ. ಅಂದ್ರೆ ಕೂಲಿ ಮಾಡ್ತೀವಿ, ಜಮೀನಿಲ್ಲ. ನಮ್ಮ ಮಾವವ್ರದ್ದು ಜಮೀನು ಅದ ಒಂದು ಸ್ವಲ್ಪ, ಅದರಲ್ಲಿ ನಮ್ಗೊಂದಿಷ್ಟು ಅಗಲ ಕೊಟ್ಟವ್ರೆ. ನಾವು ಅದಕ್ಕೆ ಜೋಳ ಗಿಳ ಹಾಕ್ಕೊಂಡು ಕಾಲ ಕಳಿತಾವೆ. ಕೂಲಿ ಇರಲ್ಲ ಏನು ಅಂದ್ರೆ ಮಾಮೂಲಿ ಲೋನ್ಗಿನ ಬಗ್ಗೆ ಏನು ನಮಗೇನು ಮಾಡಿಸ್ಕೊಟ್ಟಿಲ್ಲ. ಇಲ್ಲಿಗೆ ಬಂದು ಏನು ಸೌಕರ್ಯ ಇಲ್ಲ, ಏನು ಸೌಕರ್ಯ ಇದ್ದು ಏನೂ ಇಲ್ಲ. ಬರೀ ರೇಷನ್ ಕಾರ್ಡು, ಕೋಳಿ ಮಠ ರೇಷನ್ 2 ಬಿಟ್ಟರೆ ಇನ್ನೇನು ಇಲ್ಲ ನಮ್ಗೆ. ಇನ್ನೇನು ಸೌಲಭ್ಯನೇ ಇಲ್ಲ ಇಲ್ಲಿ. ರೇಷನ್ ಕಾರ್ಡ್ ಎಲ್ಲ ಮಾಡಿಸ್ಕೊಟ್ಟಿದ್ದೀರಾ? ರೇಷನ್ ಕಾರ್ಡ್ ಅದ. ಈಗ ರೇಷನ್ ಬರ್ತಾ ಇದೆ ನಿಮಗೆ ತಿಂಗಳು ಬರ್ತಾವೆ. ಈಗ ಅದೇ ಮೊಟ್ಟೆ ರೇಷನ್ ಬರೋಲ್ಲ, ಮಾಮೂಲಿ ಅಕ್ಕಿ ರೇಷನ್ ಬರ್ತಾವೆ ಡಿಪೋಲಿ. ಅದು ಈ ತಿಂಗ ನಮ್ಗೆ ಅದೇನೋ ಕೊಡಲ್ಲ ಅಂತಂದ್ರು ನಮ್ಮ ಕಾರ್ಡ್ಗೆ. ನಿಮ್ಮ ಕಾರ್ಡ್ಗಿಲ್ಲ ಈ ತಿಂಗ, ಬರೋ ತಿಂಗಳು ನಿಮ್ಮ ಕಾರ್ಡ್ಗೆ ಅಕ್ಕಿ ಬರೋದು, ಈ ತಿಂಗ ಇಲ್ಲ ಅಂತಂದ್ರು. ಅದು ನಮ್ಗೇನಂತ ಗೊತ್ತಿಲ್ಲ, ನಾವು ಓದೂ ಇಲ್ಲ ಬರೋದೂ ಇಲ್ಲ. ಇದು ರೇಷನ್ ಕಾರ್ಡ್ನೆಲ್ಲ ನೀವೇ ಮಾಡಿಸ್ಕೊಟ್ರು ಅಥವಾ ಬೇರೆಯವರು ಯಾರಾದರೂ ಮಾಡಿಸ್ಕೊಟ್ರು? ನಮ್ಮ ಊರಲ್ಲಿ ಅಧ್ಯಕ್ಷರು ಮಾಡ್ಕೊಟ್ರು, ಎಲೆಕ್ಷನಲ್ಲಿ ಗೆದ್ದು ಇದ್ರಲ್ಲ ಅವ್ರು ಮಾಡಿಸ್ಕೊಟ್ರು. ದಾಸಿರವರೇ, ನೀವು ಕೂಡ ಎಷ್ಟು ವರ್ಷಗಳಿಂದ ಈ ಪುರದಕಟ್ಟೆ ಅಡಿಯಲ್ಲಿ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ? ನಾವು ಒಂದು 10-15 ವರ್ಷ ಆಗಿದೆ. ಅಂದರೆ ಇಲ್ಲಿ ಜೀವನ ಅಂದರೆ ತುಂಬ ಕಷ್ಟ. ಯಾಕಂದರೆ ಮನೆಗಳು ಸರಿಯಿಲ್ಲ. ಮತ್ತು ಮನೆಗಳು ಬಂದರೆ ಇತ್ತೀಚೆಗೆ ಮದುವಾಗಿರೋಂಥವ್ರಿಗೆ ರೇಷನ್ ಕಾರ್ಡ್ ಇಲ್ಲ, ಕರೆಕ್ಟಾಗಿ ಪ್ರೂಫ್ ಇಲ್ಲದೆ. ಅಧ್ಯಕ್ಷರುಗಳು ಇತ್ತೀಚೆಗೆ ಬಂದವರು ಕೂಡ ಏನೂ ಮಾಡಿಕೊಟ್ಟಿಲ್ಲ ಸರಿಯಾಗಿ. ಡ್ರೈನೇ ವ್ಯವಸ್ಥೆ ಇಲ್ಲ, ಮತ್ತು ನೀರಿನ ವ್ಯವಸ್ಥೆ ತೊಂದರೆ. ಮತ್ತು ಮನೆ ಬಂದರೆ ಮನೆ ಕಟ್ಸ್ಕೊಳ್ಳೋಕ್ಕೆ ಜಾಗ ಇರಲ್ಲ. ಮತ್ತು ಟಾಯ್ಲೆಟ್ನ ವ್ಯವಸ್ಥೆ ಕೂಡ ಇಲ್ಲ. ಅದು ಟಾಯ್ಲೆಟ್ನ ವ್ಯವಸ್ಥೆ ಅಂದರೆ ಕೂಡ ಸುಮಾರು 1-1.5 ಕಿಲೋಮೀಟ್ರ್ ಅಷ್ಟು ನಡ್ಕೊ ಹೋಗ್ಬೇಕು. ಆ ಕಡೆ ಹೋಗಿ ಬಯಲಿಗೆ ಬರೋದು ಮತ್ತು ಇನ್ನೂ ಕಷ್ಟ ಆಯ್ತದೆ. ಮತ್ತು ಸುಮಾರು ಜನ ಕೂಡ ಆ ಕಡೆ ಹೋಯ್ತೀನಿ ಅಂತ ಹಾವು ಕಡಿಸ್ಕೊಂಡಿದ್ದಾರೆ ನೈಟ್ ಟೈಮು. ಮತ್ತು ಒಂದು 8-9 ಗಂಟೆ ಅಷ್ಟೊತ್ತಿಗೆ 7 ಗಂಟೆ ಅಷ್ಟೊತ್ತಿಗೆ ಹೋದರೂ ಕೂಡ ಅವನು ಭಯ. ಮತ್ತು ಈ ಗಾಡಿ ವಾಹನಗಳು ಹೈವೇ ರೋಡಲ್ಲಿ ಆ ಸೈಡಲ್ಲೆಲ್ಲ ಹೋಗಿ ಬರ್ಬೇಕಾರೆ ಹೆಣ್ಣು ಮಕ್ಕಳಿಗಿರ್ಬೋದು ಮತ್ತು ವಯಸ್ಸಾಗಿರೋರು ಇರ್ಬೋದು, ಅವ್ರಿಗೂ ತುಂಬ ಕಷ್ಟ ಆಯ್ತದೆ ಹೋಗೋಕ್ಕೆ. ಮತ್ತು ಮನೆಯಲ್ಲಿ ಇದಾದರೆ ಒಂದು ಮನೆಯಲ್ಲೇ ಒಂದು 2 ಫ್ಯಾಮಿಲಿ 3 ಕುಟುಂಬ ಆ ಥರ ಎಲ್ಲ ಇದ್ದಾರೆ. ತುಂಬ ಅವರು ಕೂಡ ಕಷ್ಟ ಆಯ್ತಾ ಇದೆ.
ಅಂದ್ರೆ ಮುಖ್ಯವಾಗಿ ತಮ್ಮ ಒಂದು ಪುರ್ತಕಟ್ಟೆ ಅಡಿಯಲ್ಲಿ ಯಾವೆಲ್ಲ ಸಮಸ್ಯೆಗಳು ಜಾಸ್ತಿ ಇದೆ? ಸಮಸ್ಯೆಗಳಂದರೆ ಫಸ್ಟು ನಮಗೆ ಬಾತ್ರೂಮ್ನ ಟಾಯ್ಲೆಟ್ದು ಅದ್ರ ತೊಂದರೆ, ಮತ್ತು ಮನೆಯದು ಮತ್ತು ಜಾಗದು ಕೂಡ ತುಂಬ ತೊಂದರೆ ಆಗ್ತಿದೆ. ಮತ್ತು ಇಲ್ಲಿ ಶಾಲೆದು ಕೂಡ ತುಂಬ ತೊಂದರೆ ಆಯ್ತಿತ್ತು. ಇತ್ತೀಚೆಗೆ ಮಕ್ಕಳೆಲ್ಲ ಶಾಲೆಗೆ ಹೋಗೋಕ್ಕೂ ಅಲ್ಲಿಗೂ ಕೂಡ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಅಲ್ಲಿಗೆ ನಡ್ಕೊ ಹೋಗ್ತಿದ್ದಾರೆ ಮಕ್ಕಳು. ಅದೊಂದು ಸ್ವಲ್ಪ. ಮತ್ತು ಅಂಗನವಾಡಿಗೆ ಹೋಗೋಂಥ ಮಕ್ಕಳು ಕೂಡ ಇದ್ದಾರೆ, ಅದರ ಕರ್ಕೊ ಹೋಗೋಂಥವ್ರು ಯಾರೂ ಇಲ್ಲ. ಅಂದರೆ ಅಲ್ಲಿಂದ ಬಂದು ಇಲ್ಲಿ ಜವಾಬ್ದಾರಿ ವಹಿಸ್ಕೋಬೇಕಂತ ಕೂಡ ಅವರು ಕೂಡ ಹೇಳ್ತಾರೆ ಬಂದು, ಆದರೆ ಕರ್ಕೊ ಹೋಗಲ್ಲ. ಮತ್ತು ಇವರು ಪೋಷಕರು ಅವರು ಕೂಡ ತಂದೆ ತಾಯಿ ಇದ್ದರು ಕೂಡ ಅವರು ಕರ್ಕೊ ಹೋಗ್ಬೇಕಂತಾರೆ. ಒಂದಿನ ಬಂದು ಇವ್ರು ಕರ್ಕೊ ಹೋಯ್ತೀನಿ ಅಂತಾರೆ, ಅದ್ರ ಹಿಂಜಕ್ಕೆ ಯಾರೂ ಹೋಗಲ್ಲ. ಯಾಕಂದ್ರೆ ಸಣ್ಣ ಮಕ್ಕಳು ಕೆರೆ ಏರಿ ಆ ಕಡೆ ಎಲ್ಲ ಹೋಗ್ಬೇಕಲ್ಲ. ಗಾಡಿಗಳೆಲ್ಲ ತುಂಬ ಜಾಸ್ತಿ, ಓಡಾಡೋಕೆ ಬರೋಕ್ಕೆಲ್ಲ ಹಿಂಸೆ ಆಯ್ತದೆ. ಅದಕ್ಕಾಗಿ ಇನ್ನು ಮುಂದಕ್ಕೆ ನಮ್ಮ ಅಂಗನವಾಡಿ ಕೇಂದ್ರರು ಹತ್ತಿರದಲ್ಲಿದ್ದರೆ ಇನ್ನೂ ಒಳ್ಳೆಯದು, ನಮ್ಮ ಮಾಡಿ ಒಳಗಿದ್ರೆ ಇನ್ನೂ ಒಳ್ಳೆಯದು. ಯಾಕಂತಂದ್ರೆ ನಮ್ಮ ಮಾಡಿಲಿ ಕನಿಷ್ಠ ಒಂದು 35-36 ಕುಟುಂಬ 40 ಕುಟುಂಬನೇ ಆಗ್ಬೋದು. ಯಾಕಂದರೆ ಅದಕ್ಕಾಗಿ ಒಂದು ಅಂಗನವಾಡಿ ಇಲ್ಲಿ ಆದರೆ ಇನ್ನೂ ಒಂದು ಒಳ್ಳೆಯ ಉತ್ತಮ. ಮತ್ತು ನೀರೊಂದು ಕೂಡ ತುಂಬ ಅದುವೇ ಹೇಳ್ಬೇಕಾದ್ರೆ ನೀರು ಕರೆಕ್ಟಾಗಿ ನಮಗೆ ಬೇಸಿಗೆ ಟೈಮು ಆ ಟೈಮ್ಗೆ ಕರೆಕ್ಟಾಗಿ ಸಿಗೋಲ್ಲ. ಯಾಕಂದರೆ ಇರೋದು ಒಂದು 7 ತೊಂಬೆ, ಅದರಲ್ಲಿ ನಮ್ಮ ಕೀಳ್ಗಡೆಗೆ ನೀರು ಬರ್ತದೆ, ಇಲ್ಲಿ ಮೇಲ್ಗಡೆಗೆ ನೀರು ಬರಲ್ಲ. ಆಮೇಲೆ ಇರೋಂಥ ರೋಡ್ಗಳನ್ನೆಲ್ಲ ಇದು ಮಾಡ್ಬಿಡ್ತಾರೆ, ಪೈಪು ಇದೆಲ್ಲ ಕಿತ್ತಾಕಿದ್ದಾರೆ. ಅಂದರೆ ತಾವುಗಳು ಈ ಒಂದು ಪುರ್ತಕಟ್ಟೆ ಅಡಿಯಲ್ಲಿ ಯಾವ ಜನಾಂಗದವರು ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ? ನಮ್ಮ ಜನಾಂಗದವ್ರು ಅಂದರೆ ಎಲ್ಲ ಜೇನು ಕುರುಬ್ರೆ. ನಮ್ಮ ಜೇನು ಕುರುಬ್ರೆ ಅಂದರೆ ದಿನಕ್ಕೆ ಕೂಲಿಗೆ ಹೋಗ್ಬೇಕು, ಕೂಲಿ ಬರಬೇಕು, ಬೇರೆ ಏನು ಕೆಲಸ ಇಲ್ಲ. ದಿನಕ್ಕೆ ಒಂದು 500 ರೂಪಾಯಿ ಕೂಲಿ ಕೊಡ್ತಾರೆ, 2 ಟೈಮ್ ಊಟ ಕೊಟ್ಟು. ಅದಕ್ಕೆ ಬೆಳಿಗ್ಗೆನೇ ಒಂದು 8 ಗಂಟೆ ಹೋಗಿ 5:30-6 ಗಂಟೆ ಗಂಟ ಕೆಲಸ ಮಾಡ್ಕೊಂಡು ಬರ್ತಾರೆ. ಬೇರೆ ಕಾಡಿನ ಕೆಲಸ ಹೋಗಲ್ಲ ಯಾರು ಜಾಸ್ತಿ. ಮತ್ತು ಜೇನು ಕುಯ್ಯೋಕ್ಕೆ, ಜೇನು ಎಳೆಯೋಕ್ಕೆಲ್ಲ ಹೋಯ್ತಾರೆ. ಅದು ನೈಟ್ ಟೈಮ್ ಹೋಗಿ ಬರಬೇಕು, ಇಲ್ಲಾಂದ್ರೆ ಹಗಲೊತ್ತು ಹೋಗಿ ಬರಬೇಕು. ಅದಕ್ಕೂ ಸರಿಯಾಗಿ ಬೆಲೆ ಅನ್ನೋದು ರೈಟ್ ಅನ್ನೋದು ಸಿಗೋಲ್ಲ. ಕೆಜಿಗೆ ಒಂದು 200 ರೂಪಾಯಿ ಆ ಥರ ಎಲ್ಲ ಸಿಗುತ್ತೆ. ಅದರಲ್ಲೂ ಕೂಡ ಕರೆಕ್ಟಾಗಿ ರೈಟ್ ಕೊಟ್ಟು ಮಾತಾಡಿದ್ರು ಕೂಡ ವಾಪಸ್ ಹಣ ಇಷ್ಟ ಅಂತ ಸಿಗಲ್ಲ, ಅದರಲ್ಲೂ ಮೋಸ ಮಾಡ್ತಾರೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ದೇವಯ್ಯರವರೇ, ನೀವು ಕೂಡ ಈ ಒಂದು ಪುರ್ತಕಟ್ಟೆ ಅಡಿ ಬಂದು ಎಷ್ಟು ವರ್ಷಗಳಾಯಿತು? ಹೇಗಿದೆ ಜೀವನ? ನಾವು ಬಂದಿದ್ದು ನಮಗೂ ಗೊತ್ತಿಲ್ಲ, ನಾವು ಇಲ್ಲೇ ಹುಟ್ಟು ಬೆಳೆದವರು. ಆದರೆ ನಾವು ಒಂದು ಇದರಲ್ಲಿ ಸಿಕ್ಕಾಪಟ್ಟ ಕುಡ್ದು ಎಲ್ಲ ಇದಾಯ್ತಿದ್ದು. ಆಗ ಈಚೀಚೆಗೆ ಬಂದು ನಾವು ಐಕ ಮಕ್ಕಳ ದಪ್ಪಾಗಿವಿ. ನಾವು ಮದುವಾಗಿ ಅದು ಮೊದಲು ಕುಡಿತೀವಿ. ಈಗ ಅವನ್ನೆಲ್ಲ ಒಟ್ಟು ಬಿಟ್ಟು ಎಲ್ಲ ಭಾರಿ ಒಂದು ಸಂತೋಷವಾಗಿ ಮನೇಲಿ ಸಂಸಾರ ನಡೆಸ್ಕೊಂಡು ಚೆನ್ನಾಗಿ ಹೋಯ್ತಾವೆ, ಕೂಲಿ ಗೀಲಿ ಕಮ್ಮಿ ಮಾಡ್ಕೊಂಡು. ಅದು ಬಿಟ್ರೆ ಇನ್ನೇನಿಲ್ಲ. ಆಮೇಲೆ ಸ್ವಲ್ಪ ನಮ್ಗೆ ಜಮೀನಲ್ಲಿ ಸ್ವಲ್ಪ ಜಾಗ, ರೋಡು ಅದು ಬೇಕಾಗಿತ್ತು. ರಸ್ತೆಗಳ ಅದು ನಮ್ಗೆ ಅಲ್ಲಿ ಜನಗಳೆಲ್ಲ ಹೋದ್ರೆ ಇಂಥ ಐಕ ಮಕ್ಕಳೆಲ್ಲ ಹೋದ್ರೆ ಸತ್ತಾಸಿವರು ನಡ್ಕೊಂಡು ಅಲ್ಲಿ ದಾರಿ ಇಲ್ಲ. ಅಲ್ಲಿ ಅವ್ರು ತೇವ್ರಗಣೆ ಜಮೀನುಗಣೆ ಹೋಗ್ಬೇಕು, ಅವ್ರು ಬಿಡ್ತೇ ಇಲ್ಲ, ಸಿಕ್ಕಾಪಟ್ಟ ಗಲಾಟೆ ಮಾಡ್ತಾರೆ. ಅದೊಂದು ಭಾರಿ ಸಮಸ್ಯೆ ಆಗ್ಬಿಟ್ಟದ. ಮತ್ತು ಇನ್ನು ಇಲ್ಲಿ ಊರೊಳಗೆ ನಮ್ಗೆ ಇಟ್ಕೊಳಕ್ಕೆ ಜಾಗನೇ ಇಲ್ಲ, ಸ್ಥಳನೇ ಇಲ್ಲ. ಒಂದೊಂದು ಮನೇಲಿ 3 ಫ್ಯಾಮಿಲಿ 4 ಫ್ಯಾಮಿಲಿ ಹಿಂಗವ್ರ. ಈಗ ನನ್ನ ಮನೇಲಿ 2 ಕುಟುಂಬ ಹಂಗೆ. ಅದರಲ್ಲಿ ನಮ್ಮ ಒಂದು ಅಡಿಗೆ ಮನೆಗಳ ಅವಶ್ಯಕತೆ ತುಂಬ ಇದೆ. ಅಷ್ಟೇ ಅದೊಂದು. ಆಮೇಲೆ ಡ್ರೈನೇಜು ಇವೆಲ್ಲ ಭಾರಿ ಎಡಗೊಟ್ಟು. ಅಂದರೆ ಈ ರೀತಿ ಮೂಲಭೂತ ಸೌಕರ್ಯಗಳು ಸಂಬಂಧಪಟ್ಟಂಗೆ ಏನಾದರೂ ಅಧಿಕಾರಿಗಳಿಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ನೀವು? ಹೇಗೆ ಹಿಂಗೆ ನಿಮ್ಮ ಕಡೆಗೆ ಬರ್ತಾವ್ರ ಹೋಯ್ತಾವ್ರ ಕೇಳ್ಕೊಂಡು, ಅದು ಬಿಟ್ರೆ ಏನಿಲ್ಲ. ಅದೇ ಎಲ್ಲರೂ ಕೂಡ ಬಂದು ಮಾಹಿತಿನ ಪಡ್ಕೊಂಡು ಮಾಹಿತಿ ಪಡ್ಕೊಂಡು ಹೋಗೋರ. ಆದ್ರೆ ಅದರಿಂದ ಸೌಲಭ್ಯ ಬಂದಿಲ್ಲ, ಯಾವುದೇ ಕಾರಣಕ್ಕೂ ಬಂದೇ ಇಲ್ಲ. ತಮ್ಮ ಕುಟುಂಬದಲ್ಲಿ ಎಷ್ಟು ಜನ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ? ನಾವು ಒಟ್ಟು 4 ಕುಟುಂಬ. ಈಗ 4 ಜನ. ಇನ್ನು ಒಟ್ಟು 6 ಸೀಟಲ್ಲಿ ಅವರೆಲ್ಲ ಮದುವಾಗಿ ಬೇರೆ ಬೇರೆ ಮಕ್ಕಳು. ಈಗಿರೋರು ನಾವು 4 ಆಳು. ಈಗ ಮೊದಲು ದಾಸಿಯವರು ಕೂಡ ಮಾತಾಡ್ತಿದ್ರು, ಇಲ್ಲಿ ಇರುವಂಥ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳಿಗೆ ತುಂಬ ಹೇಳ್ತಾಯಿದ್ರು. ಇವಾಗ ಚರಂಡಿ ಸಮಸ್ಯೆ ತುಂಬ ಸಮಸ್ಯೆ ಇದೆ, ಚರಂಡಿಗಳ ಸಮಸ್ಯೆನೂ ಕೂಡ ತುಂಬ ಇದೆ ಅಂತ ಹೇಳ್ತಿದ್ರು. ಅದನ್ನು ಬಿಟ್ಟು ಬೇರೆ ಏನೆಲ್ಲ ಸಮಸ್ಯೆಗಳಿದೆ ನಿಮ್ಮ ಮಾಡಲಿ ತಾವೇನು ಹೇಳ್ತೀರಾ? ಬೇರೆ ಅಂದರೆ ಅಂಗ್ಳೋಡಿ ಬೇಕು, ಅಂಗ್ಳೋಡಿ ಸಮಸ್ಯೆ ಇಲ್ಲ. ಮಕ್ಕಳೆಲ್ಲ ದೂರ ಹೋಗುತ್ತಾರೆ, ಅಲ್ಲಿ ಕೆರೆ ನೀರು ತುಂಬಿಕೊಂಡ್ರೆ ಭಾರಿ ಹಿಂಸೆ ಇದ್ದಷ್ಟಿವಿ. ಅದರಿಂದ ಅದೊಂದು. ಮತ್ತು ಡ್ರೈನೇಜು ತೊಂಬಲ್ಲಿ ನೀರಿನದು ಭಾರಿ ತೊಂದರೆ. ಆ ಥರವಾಗಿ ಅದ. ರೇಷನ್ ಎಲ್ಲ ಬರ್ತಾ ಇದೆಯಾ? ರೇಷನ್ ಏನಿಲ್ಲ, ಮೊಟ್ಟೆ ರೇಷನ್ ಎಲ್ಲ ಖಾಲಿ. ಇನ್ನೇನಾದ್ರೂ ಮಾಮೂಲಿ ಇದು ಮಾತ್ರ ದೀಪಾವಳಿ. ಈಗ ಮೊಟ್ಟೆ ರೇಷನಲ್ಲಿ ನೀವು ಇಟ್ಕೊಳ್ತೀರಾ ಅಥವಾ ಯಾರಿಗಾದ್ರೂ ಮಾರಾಟ ಮಾಡ್ತೀರಾ? ಇಲ್ಲ ಎಲ್ಲ ನಾವೆಲ್ಲ ಭಾವಿಸ್ತೀವಿ. ಎಷ್ಟು ಕೊಡ್ತಾ ಇದ್ದಾರೆ ತಿಂಗಳಲ್ಲಿ ಮೊಟ್ಟೆ ರೇಷನ್? ಮಾಮೂಲಿ ಒಂದು ಕುಟುಂಬಕ್ಕೆ ಏನು ಕೊಡ್ತಾರೆ? ಎಷ್ಟು ಕೊಡ್ತಾ ಇದ್ದಾರೆ? ತುಪ್ಪ, ಎಣ್ಣೆ, ಅಕ್ಕಿ ಇವೆಲ್ಲ ಕೊಡ್ತಿದ್ರು. ಬಿಟ್ರೆ ಕಾಳು ಕಡ್ಡಿ. ಈಗ ಆಧಾರ್ ಕಾರ್ಡು, ವೋಟರ್ ಐ ಡಿ ಇದನ್ನೆಲ್ಲ ಮಾಡಿಸ್ಕೊಂಡಿದ್ದಾರೆ ನೀವು? ಎಲ್ಲ ಇದೆಯಾ?
ದಾಶಿರೋ ಮೊದಲು ತಗೊಳ್ಳು ಮಾತಾಡ್ತಿದ್ರಿ ಈಗ ಶಿಕ್ಷಣದ ವ್ಯವಸ್ಥೆ ಬಗ್ಗೆ ತಮ್ಮ ಮಾಡಿಲಿ ಮಕ್ಕಳೆಲ್ಲ ಅಂಗನವಾಡಿಗೆ ಹೋಗೋಕೆ ತುಂಬ ದೂರದ ಊರಿಗೆ ಹೋಗ್ತಾ ಇದ್ದಾರೆ ಅಂತ ತಗೊಳ್ಳು ನಿಮ್ಮ ತಮ್ಮ ಮಾಡಿಯಲ್ಲಿ ಎಷ್ಟನೇ ತರಗತಿವರೆಗೆ ಮಕ್ಕಳು ಶಾಲೆಗೆ ಹೋಗಿದ್ದಾರೆ? ಇಲ್ಲಿ ಒಂದು PUC ಡಿಗ್ರಿ ಗಂಟೆಲ್ಲ ಹೋಗಿದ್ದಾರೆ. ಆದರೆ ಓದಿರೋಂಥ ಮಕ್ಕಳಿಗೆ ಸರಿಯಾಗಿ ಕೆಲಸ ಇಲ್ಲ. ಮತ್ತು SLC ಕೂಡ ಮಾಡಿದ್ದಾರೆ. ಅಂದರೆ ಅದರಿಂದಾಗಿ ಕೆಲಸ ಕೂಡ ಕರೆಕ್ಟಾಗಿ ಸಿಗ್ತಾ ಇಲ್ಲ ಮಕ್ಕಳಿಗೆ. ಆಮೇಲೆ ಇಲ್ಲಿಂದ ಸ್ಕೂಲ್ಗೆ ಹೋಗ್ಬೇಕಾದ್ರೆ ತೊಂದರೆ. ಆಮೇಲೆ ಇಲ್ಲಿ ಅಂಗನವಾಡಿ ಇದ್ದರೆ ಇನ್ನೂ ಒಂದು ಅನುಕೂಲ. ಯಾಕಂದರೆ ಮಕ್ಕಳು ಇಲ್ಲಿ ಸಣ್ಣ ಮಕ್ಕಳು ಬೆಳೆದು ಅಂಗನವಾಡಿಯಲ್ಲಿ ಕಲಿತು ಅಲ್ಲಿಂದ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇನ್ನೂ ಒಂದು ಒಳ್ಳೆ ಉತ್ತಮ ಆಗುತ್ತೆ. ಅದಕ್ಕಾಗಿ ಕರೆಕ್ಟಾಗಿ ಅಂಗನವಾಡಿ ಇದ್ಬಿಟ್ರೆ ಇನ್ನೂ ಒಂದು ಒಳ್ಳೇದಾಯ್ತು. ಅಂದ್ರೆ ತಮ್ಮ ಕುಟುಂಬದಲ್ಲಿ ತಮ್ಮ ಮಕ್ಕಳನ್ನ ಸ್ಕೂಲ್ ಕಳಿಸ್ತಾ ಇದ್ದೀರಾ? ಹಾಂ, ಕಳಿಸ್ತಾ ಇದ್ದೀನಿ. ಎಷ್ಟನೇ ತರಗತಿ ಓದ್ತಾ ಇದ್ದಾರೆ ಮಕ್ಕಳು? ಒಬ್ಬರು ಸ್ನೇಹ ಅಂತ 2ನೇ ಕ್ಲಾಸು, ಮತ್ತು ಪುನೀತ್ ಅಂತ 4ನೇ ಕ್ಲಾಸು ಓದ್ತಾ ಇದ್ದಾರೆ. ಇಲ್ಲಿ ಪುರ್ತಕಟ್ಟಲ್ಲೇ ಓದ್ತಾ ಇದ್ದಾರೆ. ಪುರ್ತಕಟ್ಟಲ್ಲೇ. ಹೌದು. ಏನಾದರೂ ಈ ಮಾಡಿಲಿ ಜಾಸ್ತಿ ಓದಿರೋಂಥ ವಿದ್ಯಾರ್ಥಿಗಳು ಯಾವುದಾದ್ರೂ ಒಂದು ಸರ್ಕಾರಿ ಹುದ್ದೆ ಸೇರ್ಕೊಂಡಿದ್ದಾರೆ ಹೇಗೆ? ಯಾರೂ ಸೇರಿಲ್ಲ. ಯಾಕಂದರೆ ಇವಾಗ ಬೆಂಗಳೂರು ಅಂತ ಒಬ್ಬರು ಓದ್ತಿದ್ರೆ ಶ್ವೇತಾ ಅಂತ. ಅವ್ರ ತಂದೆ ಹೆಸರು ಪುಟ್ಟರಾಜು, ತಾಯಿ ಹೆಸರು ರತ್ನಮ್ಮ ಅಂತ. ಅವರು ಹೊಸಳ್ಳಿಗೂ ಅಲ್ಲಿ ಹಾಸ್ಟೆಲ್ಗೆ ಹಾಕಿ ಅಲ್ಲಿಂದ ನಿಮ್ಮ ಸಂಸ್ಥೆ ಕಡೆಯಿಂದನೇ ಹೆಲ್ಪ್ ಮಾಡಿ ಶ್ವೇತಾ ಅಂತ PUC ಅಲ್ಲಿ ಮಾಡ್ತಾಯಿದ್ದಾಳೆ. ಅದು ಬಿಟ್ಟರೆ ಮಕ್ಕಳು ಇನ್ನೂ ಇಲ್ಲಿ ಕೆಬ್ಬಿಪುರ ಹಾಸ್ಟೆಲ್ ಇದೆ, ಅಲ್ಲಿ ಒಂದು ಸ್ವಲ್ಪ ಜನ ಹೋಗ್ತಾಯಿದ್ದಾರೆ. ಅಲ್ಲಿ ಒಂದು 8 ಸೀಟ್ ಗಂಟ ಹೋಗ್ತಿದ್ದಾರೆ ಮಕ್ಕಳು ಹಾಸ್ಟೆಲ್ಗೆ. ಅದು ಬಿಟ್ಟರೆ ಇನ್ನೂ ನಮ್ಮ ಪುರ್ತಕಟ್ಟೆ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಿದ್ದಾರೆ ಅಷ್ಟೇ. ಇವಾಗ ನಿಮಗೂ ಗೊತ್ತು ಮಕ್ಕಳಿಗೆ ಶಿಕ್ಷಣ ಎನ್ನುವುದು ಎಷ್ಟು ಮುಖ್ಯ ಅಂತ. ಈಗ ಕೆಲವು ಹಾಡಿಗಳು ನೋಡ್ತಾ ಇರ್ತೀವಿ. ಇವಾಗ ತಂದೆ ತಾಯಿಗಳು ಹೊರ ಜಿಲ್ಲೆಗಳಿಗೆ ಕೂಲಿಗಂತ ಹೋದಾಗ ಇವಾಗ ಕೇರಳಗಾಗಿರ್ಬೋದು, ಕೊಡಗಾಗಿರ್ಬೋದು ಮಕ್ಕಳನ್ನ ಜೊತೆಗೆ ಕರ್ಕೊಳ್ಳುವಂಥ ಸನ್ನಿವೇಶಗಳನ್ನು ಕೂಡ ಕೆಲವು ಹಾಡಿಗಳು ನೋಡ್ತಾ ಇರ್ತೀವಿ. ಇದರಿಂದ ಮಕ್ಕಳಿಗೆ ಶಿಕ್ಷಣದಿಂದ ತುಂಬ ವಂಚಿತರಾದ ಗೊತ್ತಿರೋ ಕೂಡ ಅವ್ರನ್ನ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಅದ್ರ ಕುರಿತು ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಅದಾದರೆ ಮಕ್ಕಳು ಆ ಥರ ಕರ್ಕೊಬಾರ್ದು ನಿಜ. ಯಾಕಂದರೆ ಇಲ್ಲಿ ಇರೋಂಥ ಪರಿಸ್ಥಿತಿ ನೋಡಿದ್ರೆ ಅವರು ಕರೆಕ್ಟಾಗಿ ಮನೆ ವ್ಯವಸ್ಥೆ ಇಲ್ಲದಕ್ಕೆ ಮತ್ತು ರೇಷನ್ ವ್ಯವಸ್ಥೆ ಇತ್ತೀಚೆಗೆ ಈಗ ಹೊಸ್ದಾಗಿ ಬಂದಿರೋರಿಗೆ ಅವ್ರು ಕರೆಕ್ಟಾಗಿ ರೇಷನ್ ಕಾರ್ಡ್ ಇಲ್ಲದಕ್ಕೆ ಇಲ್ಲಿ ಸಾಲ ಅನ್ನೋದು ಮಾಡಿರ್ತಾರೆ. ಅದಕ್ಕಾಗಿ ಅವ್ರ ತಂದೆ ತಾಯಿ ಮತ್ತು ಮಕ್ಕಳನ್ನೆಲ್ಲ ಸಹ ಕೊಡಗ್ಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಯಾಕಂದರೆ ಆ ಥರ ಕರ್ಕೊಬಾರ್ದು. ಇಲ್ಲಿ ಆದಷ್ಟು ಓದಿಸ್ರೆ ಇನ್ನೊಂದು ಒಳ್ಳೆಯದಾಗಿ ಉತ್ತಮ. ಯಾಕಂದರೆ ಇಲ್ಲಿ ಅವ್ರಿಗೆ ಕರೆಕ್ಟಾಗಿ ಮೂಲಭೂತ ಸೌಕರ್ಯಗಳು ಸಿಗದಕ್ಕೆ ಕೊಡಗು ಕೇರಳ ಅಂತ ಹೋಗ್ತಿರ್ತಾರೆ. ಇಲ್ಲಿ ಕೂಲಿಗಳು ಕಡಿಮೆ, ಮತ್ತು ಒಂದು 500 ರೂಪಾಯಿ ಸಿಕ್ಕಿದ್ರೆ ಅದರಲ್ಲಿ ಮನೆಗೆ ಮಾಡೋದ ಬೇರೆ ಇದಕ್ಕೆ ಮಾಡೋದ ಅಂತ ತೊಂದರೆ ಆಗ್ತಿದೆ ಅಷ್ಟು. ಆಮೇಲೆ ಮಕ್ಕಳನ್ನ ಕೂಡ ಓದ್ಸೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತಿದೆ. ಯಾಕಂದರೆ ಅವ್ರಿಗೆ ನೋಟ್ ಬೈಂಡ್ಗಳು ಇದೆಲ್ಲ ತಗೊಡ್ಬೇಕಲ್ಲ, ಅದಕ್ಕಾಗಿ ಕಷ್ಟ ಆಗ್ತದೆ. ಹಣಕಾಸಿನ ಸಮಸ್ಯೆಯಿಂದ ಓದಿಸೋಕ್ಕೆ ತುಂಬ ಕಷ್ಟ ಅಂತ ತುಂಬ ಕಷ್ಟ ಆಗ್ತಿದೆ. ಏನಾದರೂ ಈ ರೀತಿ ನಿಮ್ಮ ಮಕ್ಕಳಿಗೆ ಈಗ ಪಠ್ಯ ಪುಸ್ತಕಗಳು ಕೊಡ್ಸೋದಕ್ಕೆ ಕೂಡ ಹಣಕಾಸಿನ ಸಮಸ್ಯೆ ತುಂಬ ಇದೆ ಅಂತ ಹೇಳ್ತಿದ್ರಿ. ಈಗ ಯಾರಾದರೂ ದಾನಿಗಳು ಬಂದು ಈ ರೀತಿ ಮಕ್ಕಳಿಗೆ ಅಂದರೆ ಪುಸ್ತಕಗಳನ್ನು ಕೊಟ್ಟಿರೋದು ಏನಾದರೂ ಆ ಥರ ಇದೆಯಾ? ಆ ಥರ ಏನಿಲ್ಲ. ಯಾಕಂದರೆ ಒಂದು 15-20 ವರ್ಷದಿಂದ ಸಹ ನಾವು ಇಲ್ಲಿ ಇದ್ದರೂ ಕೂಡ ಆ ಥರ ಸಹಾಯ ಮಾಡೋಕ್ಕೆ ಯಾರೂ ಬಂದಿರಲಿಲ್ಲ. ಯಾಕಂದರೆ ನಮ್ಮ ವಿವೇಕಾನಂದ ಸಂಸ್ಥೆಯಿಂದ ಈ ಥರ ಬರ್ತಾಯಿದ್ರು, ಒಂದಷ್ಟು ಅರಿವು ಅನ್ನೋದು ಮೂಡಿಸ್ತಾಯಿದ್ರು. ಹೋದರೆ ಈ ಥರ ಆಗ್ಬೋದು ಅಂತ ಒಂದಷ್ಟು ಪ್ರೋಗ್ರಾಮ್ಗಳು ಸುಮಾರು ಒಂದು 5-6 ವರ್ಷದ ಹಿಂದೆ ಆ ಥರ ಮಾಡ್ತಾಯಿದ್ರು. ಈಗ ಇತ್ತೀಚೆಗೆ ಯಾರು ಬರ್ತಾಯಿಲ್ಲ. ಈಗ ನೀವು ಬಂದು ಒಂದು ಸ್ವಲ್ಪ ಈಗ ಈ ಥರ ಜನಧ್ವನಿ ಅನ್ನೋದು ಕಳೆದ ವಾರ ತಿಂಗಳಿಂದ ನೀವು ಬಂದು ಒಂದು ಸ್ವಲ್ಪ ನೀವು ಇಲ್ಲಿ ಏನು ಕಷ್ಟ ಇದೆ ಅಂತ ಹೇಳಿದ್ರೆ, ಅದರ ಬಗ್ಗೆ ನೀವು ಏನೇನು ಕಷ್ಟ ಇದೆ ಅಂತ ಹೇಳಿದ್ರೆ ನಾವು ಅದನ್ನು ಪ್ರಚಾರ ಮಾಡ್ತೀವಿ ಅಂತ ನೀವು ಬಂದು ನಮ್ಗೆ ತಿಳಿಸ್ಕೊಟ್ಟೋದಕ್ಕೆ ಒಂದಷ್ಟು ಜನ ಬಂದು ಇವಾಗ ನಾವು ಮಾತಾಡೋಕ್ಕೆ ಒಂದು ಸ್ವಲ್ಪ ಭಯ ಪಡ್ತಿದ್ರು. ಇವಾಗ ಒಂದು ಸ್ವಲ್ಪ ಧೈರ್ಯವಾಗಿ ಮಾತಾಡ್ತೀವಿ. ಅದು ಖಂಡಿತ ದಾಸಿರವ್ರು. ಯಾಕಂದ್ರೆ ನಾವು ಕೆಲವೊಂದು ಹಾಡಿಗಳಲ್ಲಿ ಜಾಸ್ತಿ ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳ ಸಮಸ್ಯೆನೇ ಇದೆ. ಸೊ ಇದ್ರ ಸಂಬಂಧಪಟ್ಟಂಗೆ ನಾವು ಹೊಸದಾಗಿ ಇವಾಗ ಪ್ರತಿಯೊಂದು ಹಾಡಿಗಳು ಕೂಡ ಭೇಟಿ ಕೊಟ್ಟು ಅಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಮಾತಾಡಿಸಿ ಅದರ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೂಡ ನಾವು ನಮ್ಮ ಒಂದು ಕಚೇರಿಗೆ ಬರಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದೀವಿ. ಅದ್ರ ಕುರಿತು ಅವರು ಕೂಡ ನೇರವಾಗಿ ನಿಮ್ಮ ಹಾಡಿಗೆ ಭೇಟಿ ನೀಡಿ ಅವರು ಕೂಡ ನಿಮ್ಮ ಜೊತೆ ನೇರವಾಗಿ ಮಾತಾಡಿ ಏನೆಲ್ಲ ಸಮಸ್ಯೆಗಳಿದೆ ಅದ್ರ ಬಗ್ಗೆ ಕೂಡ ಚರ್ಚಿಸುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ದಾಸಿರವರೇ, ಓಕೆ ಸರ್, ಮಾಡಿಕೊಡಿ. ಹಾಗೆ ತಮ್ಮ ಮಾಡಿಲಿ ಯಾರಾದರೂ ಅಂಗವಿಕಲತೆ ಹೊಂದಿರುವಂಥ ವ್ಯಕ್ತಿಗಳು ಅಥವಾ ಮಕ್ಕಳಿದ್ದಾರಾ ನಿಮ್ಮ ಮಾಡಿಲಿ? ಅಂಗವಿಕಲತೆ ಅವರು ಈ ಒಂದು 3 ಸೀಟ್ ಇದ್ದಾರೆ. 3 ಸೀಟ್ ಇದ್ದಾರೆ. ಹೌದು. ಅವ್ರಿಗೆ ಸರ್ಕಾರದಿಂದ ಸೌಲಭ್ಯಗಳು ಸಿಗ್ತಾ ಇದೆಯಾ? ಅವರಿಗೆ ಏನಿದಿಲ್ಲ. ಮತ್ತು ತಿಂಗಳಿಗೆ ಏನಂತ ಸಂಬಳ ಅಂತ ಬರ್ತಾಯಿದೆ ಅಷ್ಟೇ. ಆಮೇಲೆ ಅವ್ರಿಗೆ ನಮ್ಮ ಹೇಳ್ಬೇಕಾದ್ರೆ ನಮ್ಮ ಜನಕರೊಬ್ಬರು ಜಾಸ್ತಿ ಓದಿದ್ದಕ್ಕೆ ಮತ್ತು ಬೇರೆ ಕಡೆ ಜಾಸ್ತಿ ಸಂಪರ್ಕ ಅನ್ನೋದಂದರೆ ಬೇರೆ ಬಗ್ಗೆ ಅಧಿಕಾರಿಗಳ ಬಗ್ಗೆ ಮಾಹಿತಿ ಅದು ಇದು ಏನು ಗೊತ್ತಿಲ್ಲದಕ್ಕೆ ಒಬ್ಬರು ಕಿಮಿಕ್ಗಳ ಮಾತು ಬರಲ್ಲ ಆ ಥರ ಇದ್ದಾರೆ, ಓಡಾಡ್ತಾರೆ. ಇವಾಗ ಒಂದು ಹೆಣ್ಣು ಬಂತಿಲ್ಲ, ಅವರು ಏನು ಮಾಡಿಸ್ಬೇಕು, ಅದಕ್ಕೆ ಏನೇನು ಪ್ರೂಫ್ ಕೊಡ್ಬೇಕು ಅನ್ನೋದೇ ಗೊತ್ತಾಯ್ತಿಲ್ಲ. ಮತ್ತು ಅವ್ರಿಗೆ ಆಧಾರ್ ಕಾರ್ಡು ಎಲ್ಲಿ ಮಾಡಿಸ್ಬೇಕು, ಅದು ಏನೇನು ಪ್ರೂಫ್ ಕೊಟ್ಟರೆ ಮಾಡಿಕೊಡ್ತಾರೆ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ. ಏನು ಸಮಸ್ಯೆ ಇದೆ ಅವ್ರಿಗೆ ಕಿವಿ ಕೇಳಲ್ಲ, ಮಾತು ಬರಲ್ಲ. ಅದು ಒಟ್ಟು ತಮ್ಮ ಮಾಡಿಲಿ 3 ಜನ ಅಂಗವಿಕಲತೆ ಹೊಂದಿದ್ದಾರೆ ಅಂತ ಹೇಳ್ತಾ ಇದ್ರಿ. ಅವ್ರು 3 ಜನ ಯಾವ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ? ಒಬ್ಬರು ಇದು ಮಂಡಿ ಇದಾಗಿದೆ, ಅವರು ನಡೆಯೋಕ್ಕಾಗಲ್ಲ ಸರಿಯಾಗಿ. ಮತ್ತು ಇನ್ನೊಬ್ಬರು ಮಾತು ಬರಲ್ಲ, ಮತ್ತು ಒಂದು ಜ್ಞಾನ ಸರಿಯಾಗಿಲ್ಲ, ಎಲ್ಲಿ ಸಿಗುತ್ತೆ ಆ ಕಡೆ ಓಡಾಡೋದು, ಆ ಥರ ಜ್ಞಾನ ಇದಾಗಿದೆ.
ಹಾಗೆ ಏನಾದರೂ ಬೇರೆ ಕಡೆಗಳಿಂದ ಯಾವುದಾದ್ರೂ ಒಂದು ಸಂಘಗಳನ್ನ ಮಾಡ್ಕೊಂಡು ಒಂದು ಆರ್ಥಿಕ ಕಷ್ಟಕ್ಕೆ ಏನಾದರೂ ನೆರವಾಗ್ತಿದ್ದಾವೆ ಕೆಲವು ಸಂಘಗಳು ಮಾಡಿದ್ದಾರೆ. ಇವರು ದೇವಯ್ಯರು ಅಂದ್ರಲ್ಲ, ಅವ್ರದ್ದು ಒಂದು ಸಂಘ ಇದೆ, ಅವರು ಕೂಡ ಮಾಡ್ತಾಯಿದ್ರು. ಅದರಿಂದ ಕೂಡ ಒಂದು ಸ್ವಲ್ಪ ಸಹಾಯ ಮಾಡ್ಬೇಕಂತ ಮಾಡಿದರು. ಎಲ್ರಿಗೂ ಒಂದೊಂದು ಸ್ವಲ್ಪ ಹಣಕಾಸು ಎಷ್ಟು ಬೇಕಿದೆ ಅದರ ವ್ಯವಸ್ಥೆ ಕೂಡ ಮಾಡಿಕೊಟ್ರು. ಬಟ್ ಅದು ಬಿಟ್ಟರೆ ಇನ್ನು ಯಾವುದೂ ಮಾಡಿಕೊಟ್ಟಿಲ್ಲ. ಅದು ಎಲ್ಪ್ ಮಾಡ್ತೀನಿ ಅಂತ ಬತ್ತಿದವ್ರಿಗೂ ಸಹ ಅವರು ಕೂಡ ಈಗ ಯಾರೂ ಮುಖನೇ ಆಗ್ತಾಯಿಲ್ಲ. ಯಾಕಂದರೆ ಒಂದು 5-6 ತಿಂಗಳೇನೇ ಆಯಿತು ನಮ್ಮ ಆಡಿ ಕಡೆ ಯಾರೂ ಬರಲ್ಲ. ಏನಂದರೆ ಇತ್ತೀಚೆಗೆ ನೀವು ಮಾತ್ರ ಹೇಳ್ಬೇಕಾದ್ರೆ 26ನೇ ಸಾಲಿನಲ್ಲಿ ನೀವೇ ಬಂದಿರೋದು. ನೀವು ಬಿಟ್ಟರೆ ಇನ್ನು ಯಾರೂ ಬಂದಿಲ್ಲ, ಅಧಿಕಾರಿಗಳಾಗಲಿ ಯಾರಾಗಲಿ ಯಾರೂ ಬಂದೇ ಇಲ್ಲ. ಖಂಡಿತವಾಗಿ ನಾವು ಬಂದಿರೋದು ಉದ್ದೇಶ ಅಂತಂದರೆ ಈಗ ಕೆಲವು ಆಡಿಗಳನ್ನ ಮೊದಲು ಮಾತಾಡ್ದಂಗೆ ತುಂಬ ಮೂಲಭೂತ ಸೌಕರ್ಯಗಳ ಸಮಸ್ಯೆನೇ ಇದೆ. ಸೊ ಅದ್ರ ಕುರಿತು ನಾವು ಮಾತಾಡೋಕೆ ಬಂದಿದ್ದೀವಿ. ಆದಷ್ಟು ನಿಮಗೆ ಸರ್ಕಾರದಿಂದ ಏನೆಲ್ಲ ಮೂಲಭೂತ ಸೌಕರ್ಯಗಳು ಬೇಕು ಅದನ್ನು ಕಲ್ಪಿಸಿಕೊಡೋಕ್ಕೆ ನಾವು ಕೂಡ ಕೈ ಜೋಡಿಸ್ತೀವಿ ಅಂತ ಹೇಳ್ತಿದ್ದೀನಿ ದಾಸಿರವರೇ. ಸರಿ ಮಾಡಿಕೊಡಿ. ಆಮೇಲೆ ನಮಗೆ ಒಂದು ಸ್ವಲ್ಪ ಬೀದಿ ಲೈಟ್ಗಳು ಅದ್ರ ಸಮಸ್ಯೆ ಇದೆ. ಬೀದಿ ಲೈಟ್ಗಳು ಕೂಡ ಸರಿಯಾಗಿಲ್ಲ. ಯಾಕಂದರೆ ವಯಸ್ಸಾದವರು ಇದ್ದಾರೆ ಮತ್ತು ಅಂಗವಿಕಲತವರು ಇದ್ದಾರೆ, ಅವರೆಲ್ಲ ತಿರುಗಾಡ್ಬೇಕಾದ್ರೆ ನೈಟ್ ಟೈಮು ತುಂಬ ಸಮಸ್ಯೆ ಆಗ್ತಾಯಿದೆ. ಆಮೇಲೆ ಇತ್ತೀಚೆಗೆ ಹುಲಿ ಬರೆ ಅಂತ ಹೇಳ್ತಿದ್ದಾರೆ, ಅದು ಇನ್ನೂ ಹೆಚ್ಚಾಗಿ ನಮ್ಮ ಆಡಿಗೆ ತುಂಬ ತೊಂದರೆ ಆಗ್ತಾಯಿದೆ. ಸಂಜೆ ವೇಳೆ ತಿರುಗಾಡೋದಕ್ಕೆ ವಿದ್ಯುತ್ನ ಸೌಲಭ್ಯ ತುಂಬ ಸಮಸ್ಯೆ ಇರೋದ್ರಿಂದ ತಾವುಗಳು ಒಂದು ವಿದ್ಯುತ್ತನ್ನು ಕಲ್ಪಿಸ್ಕೊಡಿ ಅಂತ ಹೇಳ್ತಿದ್ದೀವಿ. ಯಾಕಂದರೆ ಕುರುಣೇಗಾಲ ಮತ್ತು ಕೆಬ್ಬಿಪುರ ಚಿಕ್ಕಬರಿಗೆ ಆ ಸೈಡೆಲ್ಲ ಸೋಲಾರ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನಿಮ್ಮ ವಿವೇಕಾನಂದವರೇ. ನಮ್ಮ ಆಡಿ ಕೂಡ ಮಾಡಿಕೊಡಿ ಅಂತ ನಾವು ಕೇಳ್ಕೊಳ್ತೀವಿ. ಅಂದರೆ ಮನೆಗೆಲ್ಲ ಕರೆಂಟನ್ನು ಇಳಿಸ್ಕೊಂಡಿದ್ದೀರಾ? ಇಲ್ಲ ಕರೆಕ್ಟಾಗಿ ನಮಗೆ ಕರೆಂಟ್ ವ್ಯವಸ್ಥೆ ಅನ್ನೋದು ಸುಮಾರು ಒಂದು ಹೊಸ್ದಾಗಿ ಯಾರೂ ಕೂಡ ಕರೆಂಟ್ ವ್ಯವಸ್ಥೆ ಯಾರೂ ಮಾಡಿಕೊಟ್ಟಿಲ್ಲ ಇತ್ತೀಚೆಗೆ. ಅಂದರೆ ಅವರು ಒಂದು 5-6 ವರ್ಷದಿಂದ ಅವರು ಮಾಡಿಕೊಟ್ಟಿದ್ದಾರೆ ಲಾಸ್ಟು. ಅದು ಬಿಟ್ಟರೆ ಇನ್ನೂ ಏನು ಮಾಡಿಕೊಟ್ಟಿಲ್ಲ. ಆಮೇಲೆ ಇತ್ತೀಚೆಗೆ ಮದುವಾಗಿರೋರು ಕೂಡ ಒಂದು ಐಡೆಂಟಿ ಕಾರ್ಡು, ಆಧಾರ್ ಕಾರ್ಡು, ಕ್ಯಾಸ್ಟ್ ಇನ್ಕಮ್ ಇದು ಕೂಡ ಯಾರೂ ಮಾಡಿಕೊಟ್ಟಿಲ್ಲ. ಗೊತ್ತಿರೋರು ಮಾಡಿಸ್ಕೊತಾರೆ, ಗೊತ್ತಿಲ್ಲದವರು ಸುಮ್ಮನೆ ಇರ್ತಾರೆ. ಈಗ ಜಮೀನುಗಳೆಲ್ಲ ಸಿಕ್ಕಿದೆ ನಿಮ್ಮ ಅಡಿಗೆ? ಜಮೀನುಗಳು ಏನೂ ಸಿಗಿಲ್ಲ. ಅದು ಕನಿಷ್ಠ ಒಂದು 30 ವರ್ಷನೇ ಆಯಿತು ಅನ್ಬೇಕು ಅನ್ಸುತ್ತೆ. ಯಾಕಂದರೆ ಅದು ಕರೆಕ್ಟಾಗಿ ಅವ್ರ ತಂದೆ ತಾಯಿ ಹೆಸರಲ್ಲೇ ಮಗನ ಹೆಸರಲ್ಲೇ ಜಮೀನುಗಳನ್ನೋದೇ ಇಲ್ಲ. ಯಾರಿಗೂ ಜಮೀನು ಅಂದರೆ ಒಂದು 2-3 ಸೀಟ್ಗೆ ಜಮೀನಿದೆ. ಅದಾದರೆ ಅವ್ರ ತಂದೆ ಹೆಸರಲ್ಲಿ ಇರೋದು, ಮಕ್ಕಳ ಹೆಸರಲ್ಲಿ ಯಾರೂ ಹೆಸರಲ್ಲಿಲ್ಲ. ಅದು ಬಂದು ಎಲ್ಲ ಮುಂಟಿ ಸೈಡು. ಅದರಲ್ಲಿ ಸರಿಯಾಗಿ ಹೋದ ಸಲ ಹಾಕಿದಂಥ ಫಸಲುಗಳು ಈ ಸಲ ಬರಲ್ಲ. ಮಳೆಯಿಂದಾಗಿ ತುಂಬ ತೊಂದರೆ ಅನುಭವಿಸ್ತಿದ್ದಾರೆ. ಮತ್ತು ಬೇರೆ ಕಡೆಯಿಂದನೂ ಸಹಾಯ ಅನ್ನೋದು ಯಾರ್ದು ಇಲ್ಲ. ಅಲ್ಲೇ ಕೂಲಿ ಕೆಲಸ ಮಾಡಿ ಜಮೀನಿಗೆ ಅಂತ ಮಾಡಿದ್ರೆ ಜಮೀನಿಂದ ಕರೆಕ್ಟಾಗಿ ನಮಗೆ ಆದಾಯ ಅನ್ನೋದು, ಮತ್ತು ಯಾವುದೇ ಸರ್ಕಾರದಿಂದ ಕೂಡ ನಮಗೆ ಜಮೀನು ಅನ್ನೋದು ಸಿಕ್ಕಿಲ್ಲ. ಎಷ್ಟು ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ ಈ ಪುರ್ತಕಟ್ಟೆ ಅಡಿಯಲ್ಲಿ ನೀವು? ಇಲ್ಲಿ ಒಂದು 35-40 ಕುಟುಂಬ ಅಷ್ಟು ವಾಸ ಮಾಡ್ತಾಯಿದ್ದೀವಿ. ಅಂದರೆ ಅವ್ರಿಗೆ ಬೇಕಾದಂಥ ಸೌಕರ್ಯಗಳೆಲ್ಲ ಮನೆ ಇಲ್ಲ, ಕರೆಕ್ಟಾಗಿ ಜಾಗಗಳೇ ತುಂಬ ತೊಂದರೆ ಆಗಿರೋದು. ಜಾಗಗಳಿಲ್ಲ, ಟಾಯ್ಲೆಟ್ನ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಅದರಿಂದಾಗಿ ತುಂಬ ತೊಂದರೆ. ಅಂದರೆ ಜಲಜೀವನ್ ಮಿಷನ್ ಅಂದರೆ ಮನೆ ಗಂಗೆ ಅಂತ ಕೆಲವು ನೀರಿನ ಸೌಲಭ್ಯ ಕೂಡ ಬಂದಿದೆ. ಅದು ನಿಮ್ಮ ಅಡಿಗಾಗಿದೆ? ಅದು ಆಗಿದೆ. ಬಂದು ರೋಡ್ನೆಲ್ಲ ಕಾಂಕ್ರೀಟ್ ರೋಡ್ ಕೊಟ್ಟಿದ್ದನ್ನೆಲ್ಲ ಕಟ್ ಮಾಡಿ ಪೈಪ್ಗಳನ್ನೆಲ್ಲ ಎಳೆದು ಇದು ಒಂದು 7-8 ತಿಂಗಳೇನಾಯಿತು, ಏನೂ ಇದಿಲ್ಲ. ಅದರಿಂದಾಗಿ ಇನ್ನೂ ತೊಂದರೆ ಅನುಭವಿಸ್ತಾ ಇದ್ದಾರೆ. ಅಂದರೆ ತುಂಬಾ ತಮ್ಮ ಒಂದು ಆಡಿಯಲ್ಲಿ ಮೂಲಭೂತ ಸೌಕರ್ಯಗಳು ಸಮಸ್ಯೆ ಇದೆ. ಕುಡಿಯ ನೀರು ಸೌಲಭ್ಯ ಆಗಿರ್ಬೋದು, ಮನೆಗಳಾಗಿರ್ಬೋದು, ಮತ್ತು ಜಾಗಗಳಾಗಿರ್ಬೋದು, ಜಮೀನಾಗಿರ್ಬೋದು, ತುಂಬ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಾ. ಎಷ್ಟು ಮನೆಗಳಿಗೆ ಜಮೀನಿದೆ ನಿಮ್ಮ ಅಡಿಲಿ? ಒಂದು 3 ಮನೆಗಳಿಗೆ ಇರೋದು ಅಷ್ಟೇ. 3 ಮನೆಗಳಿಗಿದೆ. ಅದು ಬಿಟ್ಟರೆ ಇನ್ನು ಬೇರೆ ನಮ್ಮ ಎಕ್ಸ್ಟ್ರಾ ಅನ್ನೋದು ಯಾರು ಇದ್ದಾರೆ, ಯಾರು ಸ್ಟಾರ್ಟಿಂಗ್ ಇದ್ದರು ಅವ್ರಿಗೆ ಮಾತ್ರ ಜಮೀನು ಇರೋದು, ಬರೀ 3 ಮನೆಗೆ. ಅದು ಬಿಟ್ಟರೆ ಇನ್ನು ಯಾರಿಗೂ ಜಮೀನಿಲ್ಲ. ಒಂದು ರೇಷನ್ ಕಾರ್ಡ್ ಇದೆ ಅನ್ನೋದು ಏನಿಲ್ಲ. ಈಗ ಸರ್ಕಾರದಿಂದ ಫುಡ್ ಎಲ್ಲ ಬರ್ತಾ ಇದೆಯಾ ನಿಮಗೆ? ಫುಡ್ ಆದರೆ ಒಂದು ಈ ವರ್ಷದಲ್ಲಿ ಒಂದು 2 ತಿಂಗಳೇನೋ ಕೊಟ್ಟರು. ಅದು ಬಿಟ್ಟರೆ ಏನೂ ಕೊಟ್ಟಿಲ್ಲ. ಈಗ ನಿಲ್ಲಿಸ್ಬಿಟ್ಟಿದ್ರೆ ಇವಾಗ? ನಿಲ್ಲಿಸ್ಬಿಟ್ಟಿದ್ದಾರೆ. ಎಷ್ಟು ದಿನ ಆಯಿತು ನಿಲ್ಲಿಸಿ? ಒಂದು 3-4 ತಿಂಗಳಾಗಿದೆ. ಮತ್ತು ಈಗ ತಮ್ಮ ಒಂದು ಮನೆಯ ಜೀವನಕ್ಕೆ ಕಷ್ಟ ಅಂತ ಅನಿಸ್ತಿಲ್ಲ? ಈಗ ಕಷ್ಟ ಅನಿಸ್ತದೆ. ಯಾಕಂದರೆ ಅದು ಬಂದಿದ್ದರೆ ನಮಗೆ ಎಲ್ಲ ಒಂದು ಸ್ವಲ್ಪ ಖರ್ಚುಗಳು ಕಡಿಮೆ ಬೀಳ್ತಿತ್ತು. ಇವಾಗ 1 ಲೀಟ್ರ್ ಎಣ್ಣೆ ತಗೋತೀನಿ ಅಂದರೆ 75 ರೂಪಾಯಿ, 60 ರೂಪಾಯಿ ಆ ಥರ ಎಲ್ಲ ಹೇಳ್ತಿದ್ದಾರೆ. ನಾವು 500 ರೂಪಾಯಿ ಕೂಲಿ ಕೆಲಸಕ್ಕೆ ಹೋದ್ರೂ ಈ ಕಡೆ ಮನೆಗೆ ಮಾಡೋದ, ಈ ಕಡೆ ರೇಷನ್ ತಗೊಳ್ಳೋದ, ಮತ್ತು ಮಕ್ಕಳನ್ನ ಸ್ಕೂಲ್ಗೆ ಓದಿಸೋದ, ಮತ್ತು ಒಂದಷ್ಟು ಮಕ್ಕಳಿಗೆ ಬುಕ್ಸ್ ತಗೊಡೋದು, ಅದಕ್ಕೆಲ್ಲ ತುಂಬ ತೊಂದರೆ ಆಗ್ತದೆ. ಅದಕ್ಕೆ ಒಂದು ತಮ್ಮ ಹಾಡಿಯಲ್ಲಿ ಕೆಲವು 3 ಮನೆಗಳಿಗೆ ಜಮೀನು ಅಂತ ಹೇಳ್ತಿದ್ರಿ. ಆ ಜಮೀನಿಗೆಲ್ಲ ಏನೆಲ್ಲ ಬೆಳೆಗಳನ್ನ ಬೆಳ್ಕೊಂಡು ಹೋಗ್ತಾ ಇದ್ದೀರಾ? ಅದರಲ್ಲಿ ನಿಮ್ಮ ಸಂಸ್ಥೆಯಿಂದ ಒಂದು 2 ವರ್ಷದಿಂದ ಹತ್ತಿ ಬೀಜ ಮತ್ತು ಇದೆಲ್ಲ ಕೊಡ್ತಾಯಿದ್ರು. ಈಗ 2 ವರ್ಷದಿಂದ ಹತ್ತಿ ಬೀಜ, ಜೋಳ ಏನೂ ಕೊಡ್ತಾ ಇಲ್ಲ. ಅದರಿಂದಾಗಿ ನಾವು ಕೆಲಸ ಮಾಡಿದಂಥದ್ದು ಸೇರಿಸಿಟ್ಟು ಬೇರೆ ಕಡೆ ಕೆಲಸಕ್ಕೆ ಹೋಗಿ ಈಗ ಕೊಡಗಂತಂದ್ರಲ್ಲ ಅಲ್ಲೆಲ್ಲ ಹೋಗಿ ಕೆಲಸ ಮಾಡ್ಕೊಂಡು ತಂದು ಜಮೀನಿಗೆ ನಾವು ಹಾಕ್ಬೇಕು. ಯಾಕಂದರೆ ಈ ವರ್ಷ ಮಳೆ ಇಲ್ಲದಾಗಿ ಇನ್ನೂ ತುಂಬ ತೊಂದರೆ ಅನುಭವಿಸ್ತಾ ಇದ್ದೀವಿ.
ಬಹಳ ಸಂತೋಷ ದಾಸಿರವರೇ. ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀವಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ಹಾಗೆಯೇ ಇದೇ ರೀತಿ ಬೇರೆ ಆಡಿಗಳಿರುವಂತಹ ಮೂಲಭೂತ ಸೌಕರ್ಯ ಸಮಸ್ಯೆಗಳ ಬಗ್ಗೆ ಆಗಿರ್ಬೋದು, ಬೇರೆ ಆಡಿ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ತಾವುಗಳು? ಬೇರೆ ಹಾಡಿಗಳು ಕೂಡ ನಮ್ಮ ಈ ಥರ ನಮ್ಮ ಈ ಪುರದಕಟ್ಟೆ ಹಾಡಿಯಲ್ಲಿ ಏನೇನು ಸಮಸ್ಯೆ ಇದೆ ಅಂತಂದರೆ ಇನ್ನು ಮುಂದೆ ಹಾಡಿಗಳು ಕೂಡ ಈ ಥರ ಸಮಸ್ಯೆ ಆಗಬಾರ್ದು. ಯಾಕಂದರೆ ಹತ್ತಿರದಲ್ಲಿರೋಂಥ ಹಾಡಿಗಳಿರ್ಬೋದು, ದೂರದಲ್ಲಿರೋಂಥ ಹಾಡಿಗಳಿರ್ಬೋದು, ಕಾಡಿನ ಹತ್ರ ಇರೋಂಥ ಹಾಡಿಗಳಿರ್ಬೋದು, ಎಲ್ಲಕ್ಕೂ ಕೂಡ ಬೇಕಾದಂಥ ಸೌಲಭ್ಯಗಳನ್ನ ನಮ್ಮ ಈ ಬಾನುಲಿ ಕೇಂದ್ರದಿಂದ ಒಂದು ಒದಗಿಸ್ಕೊಳ್ಳಿ. ಇನ್ನೂ ಸಹ ನಮ್ಮ ಜೇನುಕುರುಬರು ಎಲ್ಲರೂ ಕೂಡ ಈ ಸಂಸ್ಥೆ ಕಡೆಗೆ ನಾವು ಒಂದು ಸಹಾಯ ಹೆಲ್ಪ್ ಅನ್ನೋದು ನಾವು ಅವ್ರು ಬಂದ ತಕ್ಷಣ ಒಂದು ಗೌರವ ಅನ್ನೋದು ನಾವು ಕೊಡಬೇಕು. ಮತ್ತು ಅವರು ಮಾತಾಡೋಂಥದ್ದು ನಾವು ಪ್ರೋತ್ಸಾಹ ಕೊಡಬೇಕು. ಮತ್ತು ಇದರಿಂದಾಗಿ ಯಾವುದೇ ಒಂದು ಸಮಸ್ಯೆ ಆಗಬಾರ್ದು. ಇದರಿಂದಾಗಿ ಒಂದು ಒಳ್ಳೆಯದಾಗಿ ಸೌಕರ್ಯ ಎಲ್ಲ ಹಾಡಿಗಳಿಗೂ ಸಿಗಲಿ ಅಂತ ನಾವು ಕೇಳ್ಕೊಳ್ತೀವಿ. ಭಾಳ ಸಂತೋಷ. ಎಷ್ಟೊತ್ತು ನಮ್ಮ ಒಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಿ ತಮ್ಮ ಪುರದಕಟ್ಟೆ ಹಾಡಿಲಿರುವಂಥ ಕೆಲವು ಮೂಲಭೂತ ಸೌಕರ್ಯಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡ್ತಿದೆ. ಪ್ರಿಯ ಕೇಳುಗರೆ, ಕೇಳ್ತಿದ್ರಿಷ್ಟೊತ್ತು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಪುರದಕಟ್ಟೆ ಹಾಡಿಯಲ್ಲಿರುವಂಥ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ನಮ್ಮ ಜೊತೆ ಮಾತನಾಡಿದವರು ಶ್ರೀಯುತ ದಾಸಿರವರು, ಶ್ರೀಮತಿ ಭಾಗ್ಯರವರು ಹಾಗೂ ದೇವರವರು. ಇದಾಗಿತ್ತು ಇವತ್ತಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮ. ಹಾಗೂ ಮತ್ತೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ನಂಗ ಜೇನು ಕುರುಬ ಮಕ್ಕಳು ದೂರಿ ದೂರಿ, ನಂಗ ಕಾಡಿಗೆ ಅರಸಾರು ದೂರಿ ದೂರಿ. ಗಿರಿಜನರ ಬದುಕು ಬವಣೆ, ಆದಿವಾಸಿಗಳ ಸಂಸ್ಕೃತಿ ಸಂಪ್ರದಾಯ, ಆಚಾರ ವಿಚಾರಗಳ ಪ್ರತಿಬಿಂಬ, ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ ನಂಗಕಾಡು ನಂಗಜನ. ನಂಗ ಕಾಸುಕಿಯ ಕುರುಬಾರು ದೂರಿ ದೂರಿ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.